ವೀಕ್ಷಕರೇ, ಕಳೆದ ಹಲವು ದಿನಗಳಿಂದ ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಡದಿಯ ಹಲವು ಭಾಗದ ರೈತರು ಪ್ರತಿಭಟನೆ ನಡೆಸ್ತಾ ಇರೋದನ್ನ ತಾವು ನೋಡಿದ್ದೀವಿ. ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಹೋರಾಟಗಾರರ ಕೈ ಬಲಪಡಿಸೋದಕ್ಕೆ ಬಂದಿದೆ. ಹೌದು, ನಾವು ಪ್ರಾಣ ಬಿಡ್ತೀವಿ, ಆದ್ರೆ 1 ಇಂಚು ಭೂಮಿಯನ್ನು ಕೂಡ ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ ಅಂತ ಅಹೋರಾತ್ರಿ ಧರಣಿಗೆ ಕುಳಿತುಕೊಂಡಿದ್ದಾರೆ ರೈತರು. ಈ ರೈತರ ಒಂದು ಹೋರಾಟಕ್ಕೆ ರಾಜ್ಯದ ಹಲವು ಭಾಗಗಳಿಂದ ಜನ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಆ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ನೋಡಬಹುದು, ನಮ್ಮ ಭೂಮಿ ನಮ್ಮ ಹಕ್ಕು ರಾಜ್ಯ ರೈತ ಸಂಘಗಳ ಕ್ರೋಢೀಕರಣ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಬಿಡದಿ ಭೂಸ್ವಾಧೀನ ವಿರೋಧಿಸಿ 473 ದಿನಗಳಿಂದ ನಡೆಯುತ್ತಿರುವ ಬೃಹತ್ ರೈತ ಹೋರಾಟಕ್ಕೆ ಬಿಡದಿ ಚಲೋ. ಸೊ ಇದು ಅಣ್ಣಿಗೇರಿಯಿಂದ ಬಿಡದಿಯವರೆಗೆ ಬಂದಿರುವಂತಹ ಆ ಭಾಗದ ರೈತರು ಇಲ್ಲಿನ ರೈತರಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಮತ್ತು ಇಲ್ಲಿನ ರೈತರು ಕೂಡ ಅಹೋರಾತ್ರಿ ಧರಣಿಯನ್ನ ಕೂತಿದ್ದಾರೆ. ಕಾರಣ ಇಷ್ಟೇ, ಫಲವತ್ತಾದ ನಮ್ಮ ಭೂಮಿಗಳನ್ನ ನಾವು ಕೊಡುವುದಿಲ್ಲ. ಅಭಿವೃದ್ಧಿ ಆಗಬೇಕು ಅಂತಂದರೆ ನಮ್ಮ ಸಮಾಧಿಯ ಮೇಲೆ ಆಗಬೇಕೆ, ರೈತರ ಹೊಟ್ಟೆಗೆ ಹೊಡೆದು ನೀವು ಯಾವ ರೀತಿ ಅಂತ ಅಭಿವೃದ್ಧಿ ಮಾಡ್ತೀರಿ ಅಂತ ಸರ್ಕಾರದ ವಿರುದ್ಧ ಈಗ ರೈತರು ರೊಚ್ಚಿಗೆದ್ದಿದ್ದಾರೆ. ನಾಟ್ ಓನ್ಲಿ ದ್ಯಾಟ್, ರೈತರು ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರೈತರ ಹೊಲಗಳಿಗೂ ಕೂಡ ನಾವು ಭೇಟಿ ಕೊಡ್ತೀವಿ. ಯಾಕೆ ಅಂದರೆ ಅದು ಬಂಜರು ಭೂಮಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ಬೆಳೆ ಇಲ್ಲ, ಅದು ಕೃಷಿಗೆ ಯೋಗ್ಯವಾದಂತಹ ಭೂಮಿಯೇ ಅಲ್ಲ. ಸೊ ಈ ಭೂಮಿಯನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಎಲ್ಲ ಬಹಳ ಜನ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರೈತರಲ್ಲಿ ಸುಮಾರು 80ಕ್ಕೂ ಹೆಚ್ಚು% ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ಭೂಮಿ ಕೊಡೋದಕ್ಕೆ ಅಂತಾನೂ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಜಕ್ಕೂ ವಾಸ್ತವ ಪರಿಸ್ಥಿತಿ ಯಾವ ರೀತಿ ಇದೆ, ರೈತರೆಲ್ಲರೂ ಕೂಡ ಮನಸ್ಸಿನಿಂದ ಒಪ್ಪಿ ಭೂಮಿಯನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರಾ, ಆಯಾ ಭೂಮಿಗಳಲ್ಲಿ ಬೆಳೆನೇ ಇಲ್ವಾ, ಈ ಒಂದು ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೆ ಖುದ್ದು ನಾನೇ ಈ ಪ್ರದೇಶಗಳಿಗೆ ಬಂದಿದ್ದೇನೆ. ಆ ಎಲ್ಲ ಪ್ರದೇಶಗಳಿಗೆ ಪ್ರತಿಯೊಂದು ಭೂಮಿಗೂ ಕೂಡ ನಾನು ಭೇಟಿ ಕೊಡ್ತೀನಿ. ಅಲ್ಲಿ ಏನಿದೆ, ಅಲ್ಲಿ ಬರಡು ಭೂಮಿ ಇದೆಯೋ ಅಥವಾ ಸೊಂಪಾದ ಬೆಳೆ ಇದೆಯೋ, ಎಷ್ಟು ಜನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ, ಎಷ್ಟು ಜನ ವಿರೋಧಿಸ್ತಾ ಇದ್ದಾರೆ, ವಿರೋಧಿಸ್ತಾ ಇರೋರ ನಿಜವಾದಂತಹ ಪ್ರಾರ್ಥನೆ, ಕೂಗು, ಅಳಲು, ಗೋಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಬನ್ನಿ. ಹಾಗಾದ್ರೆ ಮೊದಲಿಗೆ ತಾವು ನೋಡಬಹುದು, ಅಣ್ಣಿಗೇರಿಯಿಂದ ಬಂದಂತ ಬಹಳಷ್ಟು ಜನ ರೈತರು ಇವತ್ತು ಇಲ್ಲಿನ ರೈತರ ಒಂದು ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿದ್ದಾರೆ. ಮೊದಲಿಗೆ ಅವ್ರನ್ನ ಮಾತಾಡಿಸ್ತೀನಿ, ಅದಾದ್ಮೇಲೆ ಈ ಭಾಗದ ರೈತರನ್ನ ನಾನು ಮಾತಾಡಿಸ್ತೀನಿ. ನಮಸ್ಕಾರ ರೀ ಸರ್. ನಮಸ್ಕಾರ. ಎಲ್ಲಿಂದ ಬಂದಿರಿ? ನಾವು ಅಣ್ಣಿಗೇರಿ, ಧಾರವಾಡ ಜಿಲ್ಲೆ ಅಣ್ಣಿಗೇರಿಯಿಂದ ಬಂದಿದ್ದೇವೆ. ಒಂದೇ ಅಣ್ಣಿಗೇರಿ ಒಂದೇ ಕಡೆ ಬಂದಿಲ್ಲ. ಬೆಳಗಾವಿ ಜಿಲ್ಲಾ, ಧಾರವಾಡ ಜಿಲ್ಲಾ, ಗದಗ ಜಿಲ್ಲಾ, ಹಾವೇರಿ ಜಿಲ್ಲಾ, ಬಿಜಾಪುರ ಜಿಲ್ಲಾ, ಆಮೇಲೆ ಬೆಳಗಾವಿ ಜಿಲ್ಲಾ, ಎಲ್ಲ 5-6 ಜಿಲ್ಲೆಯಿಂದ ನಾವು ಬಂದಿರ್ರಿ ಸರ್. ಇಲ್ಲಿ ಹೋರಾಟಕ್ಕೆ ಬಂದೇವಿ. ಇಲ್ಲಿ ಬೈರಮಂಗಲ ಬಿಡದಿ ಒಂದು ಟೌನ್ ಸಿಟಿ ಮಾಡುವಂತ ಒಂದು ವ್ಯವಸ್ಥೆನ ಸರ್ಕಾರ ಏನು ಜಿದ್ದಿಗೆ ಬಿದ್ದು DK ಶಿವಕುಮಾರ್ ಸಾಹೇಬ್ರು ಹಿಡಿದಿದ್ದಾರಲ್ರಿ, ಆ ವಿಷಯವಾಗಿ ನಾವು ರೈತರ ಭೂಮಿಯನ್ನ ತಗೋಬೇಡ್ರಿ, ಇಲ್ಲಿ ಫಲವತ್ತಾದ ಭೂಮಿ ಇದೆ, ಇಲ್ಲಿ ಹಸಿರು ಕಾಶಿ ಇದೆ, ಇದು ಈ ಎಲ್ಲ ಭಾಗ ನೋಡಿದ್ರೆ. ಹಾಗಾಗಿ ಈ ಫಲವತ್ತಾದ ಭೂಮಿನ ನೀವು ಟೌನ್ ಪ್ಲೇಸ್ ಮಾಡಕ್ ತಗೋಬೇಡ್ರಿ. ಯಾಕಂದ್ರೆ ಇದನ್ನ ಬೇಕಾದ್ರೆ ಉತ್ತರ ಕರ್ನಾಟಕದಾಗ ಹೈಕೋರ್ಟ್ ಇದೆ, ಆಮೇಲೆ ಸುವರ್ಣಸೌಧ ಇದೆ, ಆ ಕಡೆ ನಮ್ಮಲ್ಲಿ ಏನೈತಿ ಬಂಜರ್ ಭೂಮಿ ಇದೆ, ಎಲ್ಲ ಬಯಲು ಪ್ರದೇಶ ಐತಿ. ಆ ಕಡೆ ಬಂದ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನೀವು ಅಲ್ಲಿ ಮಾಡೋದ್ರಿಂದ ಎಲ್ಲ ಆ ಕಡೆ ಭಾಗದ ಜನರಿಗೆಲ್ಲ ಅನುಕೂಲ ಆಗತ್ತೆ. ಇಲ್ಲಿ ಇದೇನೋ ಹಠ ಹಿಡ್ದಿರಲ್ಲ, ನೀವು ಇದನ್ನ ಭೂ ಸ್ವಾಧೀನಗೊಳಿಸುವಂತದನ್ನ ಕೈ ಬಿಡ್ಬೇಕಂತ ನಾವು ಬೇಡ್ಕೊತೀವಿ. ಅಲ್ಲ, ನೀವು ಹೇಳಿದ ತಕ್ಷಣ ಕೇಳೋ ಸ್ಥಿತಿಯಲ್ಲಿ ಅದಾರೇನ್ರಿ ಅವರು? ಅವ್ರು ಕೇದ ಇದ್ರು ನಾವು ಇಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಇಲ್ಲಿ ಇದನ್ನ ಮಾಡಿರೋ ಇಲ್ಲಿ ಮಾಡ್ತಾ ಇದ್ರು ಕೂಡ ನಾವು ಮುಂದೆ ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳುವಂತ ಸಂದರ್ಭ ಬರ್ತೈತಿ. ಅಲ್ಲ, ನೀವು ಬೇಕಂತಾನೆ ಬಂದಿರಂತಾರ ಅವರು. ಇವ್ರನ್ನ ಯಾರೋ ದುಡ್ಡು ಕೊಟ್ಟು ಕರ್ಸಾರಿ, ಇವ್ರನ್ನ ದುಡ್ಡು ಕೊಟ್ಟು ಕಳ್ಸಾರಿ ಇವರು, ಬಿಜೆಪಿ ಅವರು, JDS ಅವರು, ಅದಕ್ಕೆ ಇಷ್ಟು ದೂರ ಬಂದಾರಂತಾರ ಅವರು. ನಾವು ಹೋರಾಟಗಾರರು ಯಾರ ಇಚ್ಛೆಯಿಂದ, ಯಾರ ಆದಿಂದಾಗ ಇದ್ದವ್ರಲ್ಲ ರೀ, ಯಾರ ದುಡ್ಡಿಗೋಸ್ಕರ ಜೀವನ ಮಾಡೋರಲ್ಲ, ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಲಾರಿ ತಗೊಂಡು ಸ್ವ ಇಚ್ಛೆಯಿಂದ ಬಂದವ್ರದ್ರಿ ಎಲ್ಲರೂ. ಪ್ರತಿಯೊಬ್ಬರು ಇಲ್ಲಿ ಹೋರಾಟಗಾರರು ಯಾವತ್ತೂ ಕಿಚ್ಚಿನಿಂದ ಬರ್ತಾರ. ಈ ರೈತ ಕುಲ ಉಳಿಬೇಕು, ರೈತ ಕುಲ ಉಳಿಗೋಸ್ಕರ ನಮ್ಮ ಹೋರಾಟ ಇದೆ. ಈಗ ಅಳಿವಿನ ಅಂಚಿನಲ್ಲಿದೆ ರೈತ ಕುಲ. ಯಾಕೈತೆ ಅಂತಂದ್ರೆ ಬೆಂಬಲ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ, ನಾವು ದುಡ್ಡಿದ್ದಕ್ಕೆ ಸರಿಯಾದ ಬೆಲೆ ಸಿಗುದಿಲ್ಲ, ಒಂದು ಸರಿಯಾಗಿ ಟೈಮ್ಗೆ ರಸಗೊಬ್ಬರ, ಆಮೇಲೆ ಬೀಜ ಸಿಗವಲ್ವು. ಇಂಥವೆಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡು ನಾವು ಈ ರೈತರ ಜೀವನ ಬದುಕಾಕತ್ತೀವಿ. ಅಂತಾದಾಗ ಈ ಫಲವತ್ತಾದ ಭೂಮಿನ ಕಿತ್ಕೊಂಡು ಇವರು ಸ್ಮಾರ್ಟ್ ಸಿಟಿ ಮಾಡ್ತೇವೆ ಅಂತಾರಲ್ರಿ, ಎಷ್ಟು ಇವ್ರಿಗೆ ಅಭಿವೃದ್ಧಿ ಬೇಡ್ರಿ ನಿಮ್ಗ? ಅಭಿವೃದ್ಧಿ ಮಾಡ್ತಾರೆ.
ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿ. ಅಲ್ಲಿ ಮಾಡ್ರಿ, ಇಲ್ಲಿ ಬೇಡ. ಅಲ್ಲಿ ಬೇಕಾದಷ್ಟು ಐತಿ. ಇಲ್ಲಿ ಚಲೋ ಫಲವತ್ತಾದ ಭೂಮಿ ತಗೊಂಡು ಏನ್ ಮಾಡ್ಬೇಕು? ರೈತರಿಂದ ಬದುಕ್ತಾರೆ ನೀವು. ರೈತರನ್ನ ಕೊಲ್ಲಿರ ಬದುಕೋದು ಯಾವಾಗ? ದಯವಿಟ್ಟು ಕೈ ಮುಗಿತೇನೆ ಸುಕುಮಾರರೇ, ಇದನ್ನ ಕೈ ಬಿಡ್ರಿ. ದಕ್ಷಿಣ ಭಾಗದ ಕೈ ಬಿಟ್ಟು ಉತ್ತರ ಭಾಗಕ್ಕ ಸಾಕಷ್ಟು ಬರಡು ಭೂಮಿ ಐತಿ, ಅಲ್ಲಿ ಮಾಡ್ರಿ. ಅಲ್ಲಿ ಜನರು ಉದ್ಧಾರ ಆಕಾರ. ಇಲ್ಲಿ ಸಾಕಷ್ಟು ಬಲ್ತೈತಿ, ಇಲ್ಲಿ ಸಾಕಷ್ಟು ಗಳಿಕೆ ಐತಿ. ಇಲ್ಲಿ ಇದನ್ನ ಮಾಡಿ ಅಲ್ಲಿ ಬರಭೂಮಿಯಾಗ ಬಿಟ್ಟು ಇಲ್ಲಿ ಮಾಡಕತ್ತೀರ ಅಂದ್ರ ದಯವಿಟ್ಟು ಸಾಕ್ಷಿಯಾಗಿ ನಿಮ್ಗೆ ಬೇಡ್ಕೊಂತೀನಿ. ನೀವು ಅದಕ್ಕೆ ಕೈ ಹಾಕಿದ್ರೆ ನೀವು ಸೊಟ್ಟು ಹಾಕಿರಿ. ಸತ್ಯವಾದ ಮಾತಿದು. ದಯವಿಟ್ಟು ಹಂಗೆ ಮಾಡಬೇಡ್ರಿ. ಉತ್ತರ ಕರ್ನಾಟಕದ ಸಾಕಷ್ಟು ಐತಿ, ಅಲ್ಲಿ ಮಾಡ್ರಪ್ಪ. ಕೈ ಮುಗಿತೆ ನಿಮಗ. ಜೈ ಕರ್ನಾಟಕ. ಸರ್, ಅಭಿವೃದ್ಧಿ ಮಾಡ್ಬೇಕಲ್ಲ. ಅಭಿವೃದ್ಧಿ ಇಲ್ಲ ಅಂದ್ರೆ ಹೆಂಗ? ಈಗ ಬೆಂಗಳೂರಲ್ಲೇ ಎಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಒತ್ತಡ ಜಾಸ್ತಿ ಆಗ್ಬಿಟ್ಟೈತಿ, ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ಬಿಟ್ಟೈತಿ. ಎಲ್ಲರೂ ಅಲ್ಲೇ ಬಂದು ನೆಲೆಸಿರೋದ್ರಿಂದ ಅಲ್ಲಿ ಸಾಕಷ್ಟು ತೊಂದರೆಗಳಾಗ್ತಿದೆ. ಅದಕ್ಕೆ ಎರಡನೇ ಬೆಂಗಳೂರು ಮಾಡ್ತೀವಿ, ಎರಡನೇ ಬೆಂಗಳೂರು ಇಲ್ಲಿ ಮಾಡ್ತೀವಿ. ಅಭಿವೃದ್ಧಿ ಅಂದ್ರ ಬೆಂಗಳೂರಲ್ಲ, ಅಭಿವೃದ್ಧಿ ಅಂದ್ರ ಬಿಡದಿ ಅಲ್ಲ. ಅಭಿವೃದ್ಧಿ ಹೆಸರಿನೊಳಗ ನಾಳೆ ನೀವು ಮಣ್ಣು ತಿಂತೀರಾ. ಇವತ್ತು ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ, ನೀವು ಅಭಿವೃದ್ಧಿ ಹೀಗೆ ಫಲವತ್ತಾದ ಭೂಮಿಯನ್ನ ಬಿಲ್ಡಿಂಗ್ಗಳು ಕಟ್ಟಿ ಬೇರೆ ಬೇರೆ ಫ್ಯಾಕ್ಟರಿಗಳಿಗೆ ಕೊಟ್ಟು ರೈತರಿಗೆ ಬೆಳೆಯುವಂತ ಒಂದು ಫಲವತ್ತೆ ಭೂಮಿಯನ್ನು ಕಸಿದುಕೊಂಡು ನಾಳೆ ರೈತರು ಏನು ತಮ್ಮ ಉಪಜೀವನಕ್ಕಾಗಿ ಏನ್ ಮಾಡ್ಬೇಕು? ಕೆಲಸ ಕೊಡ್ತೀವಿ, 1 to 2 ಪರಿಹಾರ ಕೊಡ್ತೀವಿ. ಆ ಕೆಲಸ ಎಷ್ಟು ದಿವಸವರೆಗೆ ಬರ್ತದ ಮೇಡಮ್? ದುಡ್ಡು ಎಷ್ಟು ದಿನ ನಮ್ಮ ಹತ್ರ ನಿಲ್ತದೆ? ಇವರ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಯಾವ ಅನ್ನೋದನ್ನ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅಭಿವೃದ್ಧಿ ಹೆಸರಿನೊಳಗ ನೀವು ರೈತ ಕುಲವನ್ನ ನಾಶ ಮಾಡ್ತಾ ಇದ್ದೀರಿ. ಮುಂಬರುವ ದಿನ ಒಳಗ ನಾವು ಈ ಒಂದು ಫಲವತ್ತೆ ಭೂಮಿಗಾಗಿ ನಾವು ಪ್ರಾಣವನ್ನಾದ್ರೂ ಕೊಡ್ತೀವಿ, ನಮ್ಮ ಭೂಮಿಯನ್ನ ನಾವು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಪ್ರಾಣನಾದ್ರೂ ಕೊಟ್ಟೇವಿ, ಭೂಮಿ ಕೊಡೋದಿಲ್ಲ. ಸತ್ಯವಾದ ಮಾತಿದು. ಅಲ್ಲಿ ಬರಡು ಭೂಮಿ ಜಗ್ಗೈತಿ ಉತ್ತರ ಭಾಗದಾಗ. ಖಾಲಿ ಜನ ವಯಸ್ಸಿನ ನೋಡ್ರು ಹಂಗದವು. ಅಲ್ಲಿ ಕೊಡ್ರಿಪ್ಪ, ಕೈ ಮುಗಿತೆ ನಿಮಗ. ಇಲ್ಲಿ ಬೇಡ, ಅಲ್ಲಿ ಕೊಡ್ರಿ. ಫಲವತ್ತವಾದ ಭೂಮಿ ತಿಂಗಳಿಗೆ 50 ಲಕ್ಷ. ಅಲ್ಲಿ ಇವೆಲ್ಲ ಸಮಸ್ಯೆಗಳು ಗೊತ್ತಾಗಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ? ಎಲ್ಲಿ ಭೂಮಿ ಸಿಗ್ತೈತಿ, ಎಲ್ಲಿ ಭೂಮಿ ಸಿಗ್ತೈತಿ ಅಂತ ಹೇಳ್ತಿರಲ್ಲ ಮೇಡಮ್. ಅಭಿವೃದ್ಧಿ ಈಗ ಬೆಂಗಳೂರಲ್ಲಿ ಕುಡಿ ನೀರಿಂದ ಎಷ್ಟು ಸಮಸ್ಯೆ ಐತ್ರಿ. ಇಲ್ಲಿ ವರ್ಷಾವತಿ ನದಿನ ಚರಂಡಿ ಮಾಡಿ ಇಟ್ಟಿದ್ದಾರ. ಮೊದಲ ಚರಂಡಿ ಆದಂತ ವರ್ಷಾವತಿ ನದಿನ ಸುಧಾರಣೆ ಮಾಡನ್ರಿ ಸರ್ಕಾರ. ಮೊದಲು ಆ ಕೆಲಸ ಕೈ ಎತ್ಕೊಂಡ್ರಿ. ಅದ ನೀರಲ್ಲಿ ಇವ್ರು ಬೆಳೆ ಬೆಳಿತಾರ, ಬೆಳೆ ಚಲೋ ಇರಲ್ಲ. ಆ ಬೆಳೆ ವಿಷಕಾರಕ ವಸ್ತುಗಳಿಂದ ಬೆಳೆದಿರುವಂತ ಬೆಳೆಗಳು ಇವು ತಿಂದ್ರ ರೋಗಗಳು ಬರ್ತಾವ. ಹಂಗಾಗಿ ಬ್ಯಾಡ್, ಇಲ್ಲಿ ಎತ್ತೇ ಬಿಡೋಣ ಇದನ್ನ ಅಂತ. ಈ ರೀತಿ ಅಭಿವೃದ್ಧಿ ಹೆಸರ ಮೇಲೆ ರೈತರ ಅಭಿವೃದ್ಧಿ ಹೆಸರ ಮೇಲೆ ನೀರನ್ನ ಹಾಳುಗೆಡದವರು ಇವರೇ. ಚರಂಡಿ ನೀರನ್ನ ನದಿಗೆ ಬಿಟ್ಟವರು ಇವರೇ. ಅಭಿವೃದ್ಧಿಯಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರ ಏನ್ ಅಭಿವೃದ್ಧಿ ಮಾಡ್ತಿದೆ ಹೇಳಿ? ಮೊದಲು ಮಾಡ್ಬೇಕಾಗಿದ್ದು ಬೆಂಗಳೂರು ಜನರಿಗೆ ಕುಡಿ ನೀರಿನ ವ್ಯವಸ್ಥೆ ಮಾಡನ್ರಿ. ಕೃಷ್ಣಾವತಿ ನದಿ ಏನ್ ಗಟರಾಗಿ ರೈತರು ರೈತರಾಗೆ ಇರ್ಬೇಕೇನ್ರಿ? ಅವರು ಡೆವಲಪ್ ಆಗ್ಬೇಕು. ನಾಳೆ ಡೆವಲಪ್ಮೆಂಟ್ ಆಗಿ ಒಂದು ಟೌನ್ಶಿಪ್ ಮಾಡಿ ಅವ್ರಿಗೂ ಒಬ್ಬೊಬ್ಬರಿಗೆ ಒಂದೊಂದ್ ಮನಿಗೆ ಒಂದೊಂದ್ ಕೆಲಸ ಕೊಡ್ತಾರೆ. ರೈತರ ಡೆವಲಪ್ಮೆಂಟ್ ಆದಾಗನ ಮುಖ್ಯಮಂತ್ರಿ ಆಗಿದ್ರು ರೈತರ ಮಕ್ಕಳೇ. ಇವ್ರು ಮುಖ್ಯಮಂತ್ರಿ ಆದವರು, MLA ಆದವರು ರೈತರ ಮಕ್ಕಳೇ. ರೈತರ ಡೆವಲಪ್ಮೆಂಟ್ ಆದಾಗ ಇವ್ರು ವಿಧಾನಸೌಧ ಕಟ್ಟಿ ಹಾಕ್ತಿದಾರು. ಆದ್ರೆ ಇವತ್ತೆಲ್ಲರೂ ವಿಧಾನಸೌಧ ಕಟ್ಟಿ ಹತ್ತಬಾರ್ದು. ರೈತರು ನಾವು ದೇಶಕ್ಕೆ ಅನ್ನ ಹಾಕ್ಬೇಕಾಗೈತಿ. ನಾವು ರೈತರ ಭೂಮಿಯಾಗ ದುಡಿತೇವೆ. ನಮ್ಮ ಭೂಮಿ ನಮಗೆ ಬಿಡ್ಬೇಕು. ನಾವು ಮತ್ತೆ ಬಂಜರ ಭೂಮಿ ತೊಗೊಂಡ್ಕಾರ ಅಲ್ಲಿ ಅಭಿವೃದ್ಧಿ ಮಾಡ್ಬೇಕು. ಇವರು ನಿಮ್ಗೂ ಇವ್ರಿಗೂ ಏನ್ರಿ ಸಂಬಂಧ? ಸಂಬಂಧ ಇಲ್ಲ. ಇವ್ರು ಬೆಂಗಳೂರಿನವರು, ಉತ್ತರ ಕರ್ನಾಟಕದಲ್ಲೂ ಬೆಂಗಳೂರಿಗೆ ಏನ್ ಸಂಬಂಧ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಓಟ್ ಹಾಕ್ತಿದ್ರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಮತ್ತೆ ಹಾಗಿದ್ರೆ ಉತ್ತರ ಕರ್ನಾಟಕಕ್ಕೆ ರಾಜ್ಯ ಕೊಟ್ಬಿಡ್ಲಿ, ಇವ್ರು ಈ ಕಡೆ ಮಾಡ್ಕೊಳ್ಳಿ. ಇವತ್ತು ಬೆಂಗಳೂರು ಚಿಕ್ಕದಾಗಿದೆ, ಜನಸಾಗರ ಬರ್ತಾ ಇದೆ, ಸಾಲ್ತಾ ಇಲ್ಲ. ಅಭಿವೃದ್ಧಿ ಮಾಡ್ಲಿಕ್ಕೆ ಎರಡನೇ ಬೆಂಗಳೂರು ಯಾಕೆ ಉತ್ತರ ಕರ್ನಾಟಕ ಮಾಡಬಾರ್ದು? ಇವರು ಅಲ್ಲಿಲ್ವಾ? ಅಲ್ಲಿ ಜನ ಇಲ್ಲಿ ಬಂದು ದುಡಿಲಿಕ್ಕೆ ಬಂದಿರೋದಕ್ಕೋಸ್ಕರ ಇವ್ರು ಬೆಂಗಳೂರಿಗೆ ಸಿಟಿ ಸಾಕಾಗ್ತಾ ಇಲ್ಲ. ಅಲ್ಲಿ ಮಾಡ್ಕೊಳ್ರಿ. ಇವತ್ತು ಅಲ್ಲಿ ಬರ್ತಾ ಇರೋದ್ರಿಂದ ವಯಸ್ಸಾದಂಥ ತಂದೆ ತಾಯಿ ಮಕ್ಕಳು ಮರಿಗಳನ್ನು ಬಿಟ್ಟು ನಮ್ಮ ಯುವಕರು ಇವತ್ತು ದುಡಿಲಿಕ್ಕೆ ಬರ್ತಾರೆ. ಇಲ್ಲಿ ಆ ವ್ಯವಸ್ಥೆ ನಮ್ಗೆ ಅಲ್ಲಿ ಮಾಡ್ಕೊಳ್ರಿ. ಇಲ್ಲೇನು ಮಣ್ಣಾಕ್ ತಿನ್ನಕ್ ಮಾಡ್ತಾರೆ ಇವ್ರು ಏನ್ ಹೇಳ್ತಾರೆ? ಅಂಗಿ ಹರಿದ್ರ ಜೊತೆ ಕತ್ತಿ ತಗೊಂಡು ಲುಂಗಿನ ಹರಿತೀವಿ ನಾವು. ಉತ್ತರ ಕರ್ನಾಟಕದಲ್ಲಿ ಎಚ್ಚರ ಇರ್ಬೇಕು ಇವ್ರು. ಇವ್ರೇನಾದ್ರೂ ಬಂಡಾಯ ಉತ್ತರ ಕರ್ನಾಟಕನ ಅಲ್ಲಗಳಿದ್ರೆ ಉತ್ತರ ಕರ್ನಾಟಕ ಏನಾಗುತ್ತೋ ಅಲ್ಲಿ ಕಿಡಿಯಾದ್ರೆ ಏನಾಗುತ್ತೆ ಅನ್ನುವಂಥದ್ದು ಒಂದು 85 ದಶಕ ಕಶ್ಮೀರದೊಳಗೆ ಏನು ಗುಂಡೂರಾವ ಸರ್ಕಾರ ಉಳಿದಂಗ ಇವತ್ತು ಕಾಂಗ್ರೆಸ್ ಸರ್ಕಾರ ಉಳ್ಬೇಕಾಗ್ತದ. ಇವ್ರ ಭ್ರಷ್ಟ ಅಧಿಕಾರಿಗಳಿಗೆ ಇವ್ರು ಹೋಗ್ಬೇಕಾಗ್ತದೆ. ಬಹಳಷ್ಟು ವ್ಯವಸ್ಥೆಯನ್ನು ಹದಗೆಡಿಸಿದ್ದಾರೆ. ಇವತ್ತು ಟ್ರೈನಲ್ಲಿ ಬರ್ಬೇಕಾದ್ರೆ ನಮ್ಮ ಜನ ಆ ಕಡೆಯಿಂದ
ಇವತ್ತು ಸಂಡೇ ದಿನ ಬಂದ್ರಪ್ಪ 2 ದಿನ ರಜಾ ಇತ್ತಂತ ಬಂದಾಗ ಬರ್ಬೇಕಾದ್ರೆ ಜೋತ್ ಬಿತ್ಕೊಂಡು ಇಲ್ಲಿ ದುಡಿಲಿಕ್ಕೆ ಬರ್ತಾರೆ. ಏನಕ್ಕೋಸ್ಕರ ನಮ್ಮ ಹೆಂಡತಿ ಮಕ್ಳು ಸಾಯ್ಬೇಕು, ನಮ್ಮ ತಾಯಿ ತಂದಿನ ಸಾಕ್ಬೇಕು ಅನ್ನೋ ಉದ್ದೇಶಕ್ಕೆ. ಯಾಕೆ ಇವ್ರು ಅಭಿವೃದ್ಧಿ ಮಾಡಿ ನಮ್ಮ ಜನ ದುಡಿಯಲ್ವಾ? ಇಲ್ಲಿ ಮಾತ್ರ ದುಡಿಲಿಕ್ಕೆ ಮಾಡ್ತಾರೆ. ಇಲ್ಲಿ ಏನೇ ಬೆಂಗಳೂರು ಇಲ್ಲಿ ಏನಕ್ಕೆ ಮಾಡ್ತಾರೆ ಇವ್ರು? ಮತ್ತೆ ಇವರೇ ಮಾಡ್ಕೊಳ್ತಾರೆ. ಇವ್ರಿಗೆ ಯಾಕೆ ನಾವು ಬೇಕು? ಉತ್ತರ ಕರ್ನಾಟಕ ಇಲ್ಲಿ ಏನೂ ಸಂಬಂಧ ಇಲ್ಲ ಅಂದಾಗ ನಮ್ಗೆ ಯಾಕ್ರಿ ಬರ್ಬೇಕು ಇವ್ರು? ಅಳ್ತೀರಿ? ಅಲ್ರಿ ಮತ್ತೆಷ್ಟೆಲ್ಲ ಹೇಳ್ಕೊಂಡ್ರು ಮತ್ತೆ ಅದಕ್ಕೆ ಬೆಲೆ ಇಲ್ಲ ಅಂದ್ರೆ ರೈತ ಉಳಿಬೇಕಂದ್ರೆ ಸಾಯ್ಬೇಕ್ರಿ. ಎಂತ ಧರ್ಮಿದ ಯಾವ ಹೇಳಾನಿಕ್ಕಾದೆ? ಆ ರೈತ ಇಷ್ಟು ಕಟ್ಬಿಟ್ರು ಅವನಿಗೆ ಫಲನ ಇಲ್ಲಲ್ಲ, ಆ ಸಾಯಿ ಮಟ್ಟ ಹೆಂಗ ಸಾಯ್ದವ? ಎಂತ ಧರ್ಮ ಇದು? ಇವ್ರ ಆಸ್ತಿ ಅದಾವಲ್ಲ, ಅವ್ರ ಆಸ್ತಿ ಒಳಗೆ ಮಾಡೋಣ್ರಿ ಇಂಥವೆಲ್ಲ. ಅಲ್ಲ ಅಲ್ಲಿದ್ದ ಇಲ್ಲಿ ಯಾಕೆ ಬಂದ್ ರೊಕ್ಕ ತಿನ್ನಕ್ ಬಂದಿವಿ ನಾವಿಲ್ಲಿ? ನಾವು ರೈತರು ಅನ್ಯಾಯ ಮಾಡೋರಲ್ಲ. ಎಷ್ಟೊತ್ತಿದ್ರು ಕಟ್ಬಿಟ್ಟು ಭೂಮಿಯಾಗ ಸುರಿಸಿ ನಾವು ಎದೆ ಹಣ್ಣು ಮಾಡಿ ಇಂಥ ಅಡ್ಡಾಡೋಕ್ ಸತ ನಮ್ಮಲ್ಲಿದ್ದನ ಒಕ್ಕತಿ ನಮಗ್ ತೋಳದು 4 ಕಡೆ ತಾವು ಕೊಡುದು ₹1 ಅದ ಮಾಲ. ಯಪ್ಪ ನಾವ್ ಹೆಂಗ್ ಬದುಕ್ಬೇಕ್ರಿ? ಒಟ್ಟು ನೋಡ್ರಿವ ಎಲ್ಲಾರು ಕೂಡಿ ದಯವಿಟ್ಟು ಇದನ್ನ ಕಾಪಾಡ್ರಿವ, ಕೈ ಮುಗಿತೆ ನಿಮಗ. ಇವ್ರು ಅಭಿವೃದ್ಧಿ ಮಾಡೋದಾದ್ರೆ ಉತ್ತರ ಕರ್ನಾಟಕದಲ್ಲಿ ಮಾಡಿ. 2ನೇ ಬೆಂಗಳೂರು ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮ ಉತ್ತರ ಬೆಂಗಳೂರು ಪಕ್ಕ ಬೆಂಗಳೂರು ಮಾಡದೆ ಇನ್ನೆಲ್ಲೋ ಮಾಡಕ್ಕಾಗತ್ತಾ? ಬೆಂಗಳೂರು ಪಕ್ಕ ಬೆಂಗಳೂರು ಮಾಡೋದಾದ್ರೆ ನಾವು ಮುಖ್ಯಮಂತ್ರಿ ಮಾಡ್ಕೊಳ್ಳೋದು ನಮಗ್ ಗೊತ್ತು, ಉತ್ತರ ಕರ್ನಾಟಕ ರಾಜ್ಯ ಮಾಡ್ಕೊಳ್ಳೋದು ಗೊತ್ತು. ಅದನ್ನಪ್ಪ ಅವ್ರಿಗೆ ಪಾಠ